ನಮಸ್ಕಾರ ರೀಪ ಎಲ್ಲರಿಗೂ. ಇತಿಹಾಸ ನಿರ್ಮಾಣ ಮಾಡೋದು ಹೆಂಗೆ, ಸಾಮ್ರಾಜ್ಯ ಕಟ್ಟೋದು ಹೆಂಗೆ. ರಾಜ ಮಹಾರಾಜರು ತಮ್ಮ ಸಾಮ್ರಾಜ್ಯಗಳನ್ನು ಕಟ್ತಿದ್ರು. ಅರಸರು ತಮ್ಮ ಸೈನಿಕರೊಂದಿಗೆ ದೊಡ್ಡ ದೊಡ್ಡ ಕಿಲ್ಲಾಗಳನ್ನು ಕಟ್ತಿದ್ರು, ಭದ್ರಕೋಟೆಗಳನ್ನು ತಯಾರು ಮಾಡ್ತಿದ್ರು. ಆದರೆ ಅವರಲ್ಲಿಯೂ ಸಹಿತ ಪ್ರಜೆಗಳ ಸುಖಕ್ಕೋಸ್ಕರ ದಾನ ಧರ್ಮದ ಒಂದು ಆದೇಶವಿತ್ತು. ಯಾವಾಗಲೂ ನೋಡ್ರಿ, ಇವತ್ತು ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಒಂದು ವೈಶಿಷ್ಟ್ಯ ಐತಿ. ನಮ್ಮ ರೈತಾಪಿ ಜನರು ಬಡಬಗ್ಗರಿಗೆ 10% ಕಾಳು ಕಡಿ ಕೊಡ್ತಾರೆ ಇವತ್ತು ಉಚಿತವಾಗಿ. ತಲೆಯಲ್ಲಿ ಇಟ್ಕೊಡ್ರಿ, ನಮ್ಮ ರೈತರ ಬಗ್ಗೆ ಇವತ್ತು ಕಣ್ಣೀರಿನ ಕೂಡಿ ಹರಿಸೋದು ಬೇಡ್ರಿ. ಈ ಕಣ್ಣೀರಿನ ಕೂಡಿ ಅವನು ಸ್ವತಃ ಹರ್ಸಾಕತ್ತಾನ ರೈತ. ಆ ತನ್ನ ಬೆಳೆ ಬೆಳೆದಿರ್ತಾನೆ. ಆ ಬೆಳೆ ಬೆಳೆದ ನಂತರ ಆ ರಾಶಿ ಮಾಡಿದ ಮೇಲೆ 10% ಬಡಬಗ್ಗರಿಗೆ ದಾನ ಮಾಡ್ತಾನೆ ರೀ. ಆ ಕೂಲಿ ಕೆಲಸ ಮಾಡೋರಿಗೆ ಮತ್ತು ತನ್ನ ಸಂಬಂಧಿಕರಿಗೆ ಒಂದು 10% ಕೊಡ್ತಾನೆ. ರೈತನ ಮನಸ್ಸು ಎಷ್ಟು ದೊಡ್ಡದ್ರಿ, ಎಷ್ಟು ಹೃದಯ ವಿಶಾಲತೆಯಿಂದ ಕೂಡಿದಂಥ ರೈತ. ಆದರೆ ಇವತ್ತೇನಾಗೈತಿ ಪರಿಸ್ಥಿತಿ ನೋಡ್ರಿ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಒಂದು ಸಾಮ್ರಾಜ್ಯ ಐತಿ. ಅನೇಕ ಬಾರಿ ಹೇಳಿದ್ನಿ, ಆ ಸಾಮ್ರಾಜ್ಯ ಹೆಂಗೆ ಬೆಳ್ಕೋತ ಬಂತು, ಹೆಂಗೆ ಬೆಳೆದು ಹೋತು, ಹೆಂಗೆ ಆಲದ ಮರದ ದೊಡ್ಡದಾಗಿ ಬೆಳೆದು ನಿಂತು. ಆದರೆ ಆ ಸಾಮ್ರಾಜ್ಯ ಇವತ್ತು ಏನೇನು ಮಾಡೈತಿ ಅದನ್ನು ವಿಚಾರ ಮಾಡ್ತೀರಿ. ಟೀಕೆ ಟಿಪ್ಪಣಿ ಮಾಡೋಕೆ ಎತ್ತಿದ ಕೈ. ಬರೇ ನಿಮಗೆ ಎಲ್ಲರೇ ಅಧಿಕಾರ ಸಿಕ್ಕಿತ್ತಂದ್ರೆ ಆ ಕಾಗಿ ಕೈಯಾಗ ಅಧಿಕಾರ ಕೊಟ್ಟಂಗೆ ಆಗ್ತಿತ್ತು. ಆದರೆ ಇಲ್ಲಿ ಈ ಸಾಮ್ರಾಜ್ಯ ಯಾವ ರೀತಿ ಸುಖ ದುಃಖ ನೋವಿನೊಂದಿಗೆ ಸ್ಪಂದನೆ ಮಾಡ್ತೈತಿ. ಇವತ್ತು ನೀವೇ 100 ಕೋಟಿ ರೂಪಾಯಿ ಆಸ್ತಿವಂತರದಿರಿ. ನೀವು ಎಷ್ಟು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿ ಉಚಿತ ಕನ್ನಡಕವನ್ನು ಕಟ್ಟ್ರಿ. ಅದು ಕರ್ನಾಟಕ ರಾಜ್ಯದ ಗೋಕಾಕ ತಾಲೂಕಿನಲ್ಲಿ ಒಂದು ಇತಿಹಾಸ. ಆ ಜುಬೇರ್ ಅಂತ ಒಬ್ಬ ಹುಡುಗದಾನೆ, ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಲ್ಲಿ ಕೆಲಸ ಮಾಡ್ತಾನೆ. ಸತೀಶ್ ಜಾರಕಿಹೊಳಿಯ ಫೌಂಡೇಶನ್ ಮತ್ತು ಈ ಪ್ರಿಯಾಂಕಾ ರಾಹುಲ್ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡು ಒಂದು ಆ ಸಂಸ್ಥೆಯ ವತಿಯಿಂದ ಇವತ್ತು ಸಾವಿರಾರು ಜನರಿಗೆ ಶಸ್ತ್ರಚಿಕಿತ್ಸೆ ಕಣ್ಣಿಂದ ಮಾಡ್ತಾನೆ. ಉಚಿತ ಕನ್ನಡಕಗಳನ್ನ ಕೊಡ್ತಾನೆ. ಬೆಲೆ ಬಾಳುವುದು ಎಲ್ಲಿ ನೋಡಿದಿರಿ ಕನ್ನಡಕಗಳನ್ನ ಕೊಟ್ಟಿದ್ದು? ಇದು ಇತಿಹಾಸ ರೀ. ವೈದ್ಯಕೀಯ ಶಿಬಿರ ಮಾಡ್ತಾರೆ, ಸರ್ಕಾರಿ ದವಾಖಾನೆ ಡಾಕ್ಟ್ರುಗಳನ್ನ ತಂದು ವೈದ್ಯಕೀಯ ಶಿಬಿರ ಮಾಡಿ ಕಳಿಸಿಬಿಡ್ತಾರೆ. ಅವರು BP ಶುಗರ್ ನೋಡಿ ಹೋಗಿ ಬಿಡ್ತಾರೆ, ಮತ್ತು ಚೀಟಿ ಕೊಡ್ತಾರೆ, ನಮ್ಮ ಹಾಸ್ಪಿಟಲ್ಗೆ ಬರ್ರಿ ಅಂತೇಳಿ. ಇಲ್ಲಿ ಹಂಗಲ್ಲ. ಅತ್ಯುನ್ನತ ನುರಿತ ತಜ್ಞರಿಂದ ಖಾಸಗಿ ಆಸ್ಪತ್ರೆಗಳಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ₹1,00,000 ಆಗಲಿ ₹2,00,000 ಆಗಲಿ ಅದನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ತುಂಬತೈತಿ. ಅದನ್ನು ಸಹಾಯಕರಾಗಿ ಇವ್ರು ಕೆಲಸ ಮಾಡ್ತಾರೆ. ಮತ್ತು ಇವರೆಲ್ಲರೂ ಕೂಡ್ಕೊಂಡು ಚಸ್ಮಾ ಕೊಡ್ತಾರೆ. ಕನ್ನಡಕ ಕೊಡೋದೇನು ಅಷ್ಟು ಸಣ್ಣ ವಿಷಯ ಅಲ್ಲ. ನಾನೇ ಸ್ವತಃ ಹೋಗಿ 100 ಕನ್ನಡಕ ಕೊಟ್ಟಿನಿ. ಇವತ್ತು ಗೋಕಾಕದ ಇತಿಹಾಸವನ್ನು ಇವತ್ತು ದೇಶ ನೋಡಬೇಕು. ಯಾವಾಗಲೂ ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿರ್ತಾವ, ಸಮಾಜ ಸೇವೆಯಲ್ಲಿ ಇರಬಾರ್ದು. ಇದೇ ಮಹಾಪೂರ ಬಂತು, ಫ್ಲಡ್, ಗೋಕಾಕ್ ಕೊಳೆತನ್ನಾರು ಅಂಥ ಪರಿಸ್ಥಿತಿ ಬಂದಿತ್ತು. ಒಂದು 8 ದಿನ ಇದೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಕೆಲಸ ಮಾಡ್ತಿರ್ಕಿಲ್ಲ ಅಂದರೆ ನಾರಿ ರೋಗ ರುಜಿನಗಳು ಬಂದು ಅನೇಕ ಪ್ರಾಣಗಳು ಸಹಿತ ಹೋಗುತ್ತಿದ್ದು. ತಕ್ಷಣ 100 ಯುವಕರು ತಮ್ಮ ಸತೀಶ್ ಫೌಂಡೇಶನ್ದಿಂದ ಎಲ್ಲವನ್ನ ಸ್ವಚ್ಛ ಮಾಡಿ ಅಲ್ಲಿ ಕ್ರಿಮಿನಾಶಕ ಔಷಧಗಳನ್ನು ಬಡಿದು ಘಮ 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 ನಾರುವಂಗೆ ಮಾಡಿದರು. ನೋಡಿದಿರಿ, ಈ ಘಟನೆಗಳನ್ನು ನೆನಪಿಟ್ಕೋಬೇಕು ಯಾವಾಗಲೂ. ಯಾರಿಗೆ ಕೆಲವರು ಭಕ್ತರು ಇರ್ತಾರೆ ರೀ, ಅವ್ರ ಭಕ್ತರದ್ದೇನು ಕೆಲಸ ಟೀಕೆ ಟಿಪ್ಪಣಿ ಮಾಡೋದು. ಈಗ ಮತ್ತೊಬ್ಬಲ್ಲಿ ನಾಯಕ ಬೆಳೆಯುವ ಸಲುವಾಗಿ ಆ ಟೀಕೆ ಟಿಪ್ಪಣಿದಿಂದ ಅವ್ರೇನು ಬೆನ್ನು ಹಚ್ಚಾರಲ್ಲ, ಅವ್ರು ಬೆನ್ನು ಹಚ್ಚಿ ಆ ನಾಯಕನನ್ನು ಖಲಾಸ್ ಮಾಡಿಬಿಡ್ತಾರೆ, ಅವ್ನು ಡ್ಯಾಮೇಜ್ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಇಲ್ಲಿ ನೋಡಿರಿ, ಒಬ್ಬೊಬ್ಬರಿಗೆ ಒಂದೊಂದು ವೈಶಿಷ್ಟ್ಯ ಐತಿ. ಆ ದೊಡ್ಡಣ್ಣದಾನ ದೊಡ್ಡ ಸಹೋದರ ರಮೇಶ್ ಜಾರಕಿಹೊಳಿ, ಅಲ್ಲೊಂದು ವೈಶಿಷ್ಟ್ಯ ಬೇರೆ. ಆ ಭೀಮ್ಸಿ ಜಾರಕಿಹೊಳಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆ ಮಾಡ್ಯಾನ, ಒಂದೊಂದು ವೈಶಿಷ್ಟ್ಯ ಬೇರೆ. ಬಾಲಚಂದ್ರ ಬೆಳಗಿಂದ ಸಂಜೆ ತನಕ ರಾತ್ರಿ ಹಗಲಿ ಅದೊಂದು 24/7 ಇದ್ದಂಗೆ, ಅವನದೊಂದು ವೈಶಿಷ್ಟ್ಯ ಬೇರೆ. ಆ ಸಣ್ಣಾವ್ ಲಕ್ಕನ್ MLC ಅವನದೊಂದು ವೈಶಿಷ್ಟ್ಯ ಬೇರೆ. ಇವೆಲ್ಲ ವೈಶಿಷ್ಟ್ಯಗಳು ಯಾಕೆ ಬರ್ತಾವ? ಯಾಕೆ ನಾವು ರಾಜಕಾರಣದಲ್ಲಿ ಬಂದೀವಿ? ಸಮಾಜ ಸೇವೆ ಮಾಡೋ ಸಲುವಾಗಿ ಬಂದೀವಿ. ಇವತ್ತು ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡುವಂಥ ಬಾಲಚಂದ್ರ ಇರುವಾಗ, ಇಲ್ಲಿ ಅಭಿವೃದ್ಧಿ 100 ಕೋಟಿ ರೂಪಾಯಿ ತರುವಂಥ ರಮೇಶ್ ಜಾರಕಿಹೊಳಿ ಇರುವಾಗ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆ ಭೀಮ್ಸಿ ಜಾರಕಿಹೊಳಿ ಮಕ್ಕಳು ಇವತ್ತು ಬೆಳಗಿನ ಸಂಜೆ ಸಮಾಜ ಸೇವೆ ಮಾಡ್ಕೊತ ತಿರುಗಾಡ್ತಾವೆ. ಎದಕ್ಕೆ ಬೇಕ್ರಿ ಅವರಿಗೆ ಸಮಾಜ ಸೇವೆ? ಸಣ್ಣ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂಥ ಮುದ್ದಿನ ಮಗಳು ಪ್ರಿಯಾಂಕಾಗೆ ಯಾಕೆ ಬೇಕಾಗಿತ್ತು ಸಮಾಜ ಸೇವೆ? ರಾಹುಲ್ಗೆ ಯಾಕೆ ಬೇಕಾಗಿತ್ತು ಸಮಾಜ ಸೇವೆ? 100 ಕೋಟಿ ಅಪ್ಪ ಗಳಿಸಿದ್ದ, ಅನೇಕ ಫ್ಯಾಕ್ಟ್ರಿಗಳನ್ನ ಮಾಡಿದ್ದ. ಆ ಫ್ಯಾಕ್ಟ್ರಿಗಳನ್ನ ನೋಡ್ಕೊತ ಹೋಗಿ MD ಆಗಿ ಆರಾಮಾಗಿ ರಾಜಾರೋಷವಾಗಿ ಐಷಾರಾಮಿ ತಿರುಗಾಡಬೇಕಾಗಿತ್ತು. ಯಾಕೆ ಹಳ್ಳಿಗಳಲ್ಲಿ ಹೋಗಿ ಒಂದು ಚಪ್ಪರದಲ್ಲಿ ಕೂತು ನಾಷ್ಟಾ ಊಟ ಮಾಡುವಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು? 1,000 ಕೋಟಿ ಸರ್ದಾರನಿಗೆ. ನೋಡಿದಿರಿ ಆ ಹುಡುಗಿದು
ಯಾವಾಗಲೂ ಆ ಪ್ರಿಯಾಂಕಾ ಜಾರಕಿಹೊಳಿ ಮೇಲೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ, ಒಂದು ಗುಂಜ ಬಂಗಾರ ಇಲ್ಲ. ಮನಸ್ಸು ಪಟ್ರ ವಾಚರ್ ಹಾಕೋತಿದ್ಲು, ವೈಡೋರಿ ಹಾಕೋತಿದ್ಲು, ನೂರಾರು ಕೋಟಿ ರೂಪಾಯಿದು ಅಲೆಕ್ಸಾಂಡರ್ ಹಾಕುವಂಥ ಬಂಗಾರದ ಪದಕಗಳನ್ನು ಹಾಕೋಬಹುದಿತ್ತು. ರಾಜ ಮಹಾರಾಜರು ಇಟ್ಟಂಥ ಕೊಹಿನೂರು ವಜ್ರ ತರಬಹುದಿತ್ತು. ದೇವರು ಅವ್ರಿಗೆ ಕೊಟ್ಟಾನ ದೌಲತ್ತು. ಆದರೆ ಸಿಂಪಲ್ ನೋಡ್ರಿ, ಆ ಹುಡುಗ ಸಿಂಪಲ್, ತಂದೆ ಸಿಂಪಲ್, ತಾಯಿ ಸಿಂಪಲ್, ಎಲ್ಲ ಸಹೋದರರು ಸಿಂಪಲ್. ಸಿಂಪಲ್ ಅಂದರೆ ಏನು? ಸಾಮ್ರಾಜ್ಯ ಕಟ್ಟುವಲ್ಲಿ ಮೈಲಿಗಲ್ಲು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರ ದೃಷ್ಟಿ ಆ ಕುಟುಂಬದ ಮೇಲೆ. ಆ ಕುಟುಂಬವನ್ನು ಹೆಂಗಾದರೂ ಹತ್ತಿಕ್ಕಬೇಕು, ಆ ಕುಟುಂಬವನ್ನು ಏನಾದರೂ ಮಾಡಿ ಸೈಡ್ಲೈನ್ ಮಾಡಬೇಕು ಅನ್ನುವ ನಿಮ್ಮ ರಣತಂತ್ರಗಳು ಏನದಾವ, ಅವು ಫೇಲ್. ನೀವು ಯಾವ ಮದ್ದು ತುಂಬ್ರಿ, ಯಾವ ನೀವು ಎಂಥ ಇದನ್ನು ತೊಗೊಂಬರ್ರಿ, ಅದ್ರ ಮುಂದೆ ಎಲ್ಲ ಸರ್ವನಾಶ ಆಗತೈತಿ. ಯಾಕೆ ಆಗತೈತಿ? ಬಡವ್ರದ್ದೊಂದು ಆಶೀರ್ವಾದ ಕೂಗು. ಯಾರು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬಂದಾರ ಅವ್ರದ್ದು ಆಶೀರ್ವಾದ ಇದ್ದೇ ಇರ್ತೈತಿ. ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಲಕ್ಷಾಂತರ ರೂಪಾಯಿ. ಇಂಥ ಒಂದು ಬೃಹತ್ ಆಸ್ಪತ್ರೆಯಲ್ಲಿ ನಾನು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು, ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಮತ್ತೆ ಕನ್ನಡ ಕತ್ಕೋಬೇಕು, ತೋರಿಸೋದು ಬಂದ್ ಮಾಡ್ರೆ ಎಲ್ಲೈತೆ ಅಂತೇಳಿ ಇವರು ಹೋಗಿ ಹುಡುಕಾಡಿ ಕರ್ಕೊಂಬಂದು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅಂಧರ ಬಾಳಿಗೆ ಒಂದು ಬೆಳಕನ್ನು ಕೊಟ್ಟಂಥ ಈ ಸತೀಶ್ ಫೌಂಡೇಶನ್ ಇವತ್ತು ರಾಜ್ಯಾದ್ಯಂತ ಕಾರ್ಯ ಮಾಡಕತ್ತೈತಿ. ಇದು ಜಿಲ್ಲೆಗಳಲ್ಲಿ ವಿಸ್ತಾರ ಆಗತೈತಿ. ಈ ಶಸ್ತ್ರಚಿಕಿತ್ಸೆಯ ಒಂದು ವೈಶಿಷ್ಟ್ಯ ಆದರೆ ಕ್ರೀಡೆಯಲ್ಲಿ, ಸಂಗೀತದಲ್ಲಿ, ಕಲೆಯಲ್ಲಿ, ಮನರಂಜನೆಯಲ್ಲಿ, ದೇಹದಾಢ್ಯ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ವಿದ್ಯಾವಂತರಾದವರಿಗೆ ಉಚಿತ ಕೋಚಿಂಗ್, ಊಟ ವಸತಿಯೊಂದಿಗೆ ಯಾರು ಮಾಡಿದ್ದೀರಿ? ತೋರಿಸ್ರಿ ರಾಜಕಾರಣಿಗಳೇ. ಭಾಳ ಟೀಕೆ ಟಿಪ್ಪಣಿ ಮಾಡೋರಿಗೆ ಇದೊಂದು ಸವಾಲು. ಇವತ್ತು ನೀವು ಎಷ್ಟು ಕೋಟಿ ಗಂಟಲೆ ಖರ್ಚು ಮಾಡಿ ಇವತ್ತು ಬಡ ಮಕ್ಕಳಿಗೆ ಎಷ್ಟು ಕೊಟ್ಟಿದ್ದೀರಿ? ಅನಾಥಾಶ್ರಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ವೃದ್ಧಾಶ್ರಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ನಿರಾಶ್ರಿತ ತಾನಿಗೆ ಎಷ್ಟು ಕೊಟ್ಟಿದ್ದೀರಿ? ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ ಅವನೇ ಸತೀಶ್ ಜಾರಕಿಹೊಳಿ. ಬರೀ ತೋರಿಸಲಿ ಎಷ್ಟು. ಯಾಕೆ ನೀವು ಟೀಕೆ ಮಾಡ್ತೀರಿ? ಟೀಕೆ ಮಾಡೋರು ಬೇಕೆ. ಯಾವಾಗಲೂ ಟೀಕೆ ಮಾಡೋರು ಇದ್ರಂದ್ರೆ ನಾವು ಎಚ್ಚರ ಆಗ್ತೀವಿ ಅನ್ನೋದೊಂದು ಕುಟುಂಬದ ಇದು ವೈಶಿಷ್ಟ್ಯ. ಈ ಕುಟುಂಬದಲ್ಲಿ ಏನು 5 ಹುಡುಗರು ತಯಾರಾಗ್ಯಾರ. ಆ 5 ಹುಡುಗರು 5 ಕ್ಷೇತ್ರ ಆಯ್ಕೆ ಮಾಡ್ಕೋತಾರ. 5 ಕ್ಷೇತ್ರದಲ್ಲಿ ಅವರಿಗೆ ಬಹುಮತದಿಂದ ವಿಧಾನಸಭಾ ಪ್ರವೇಶ ಮಾಡ್ತಾರೆ. ಯಾಕೆ ಹೇಳ್ತಾನೆ ಕಾಕ, ಡಜನ್ ಮಾಡೋಕೆ ಹೊಂಟಿ ಏನಂತೆ. ಆ ಡಜನ್ ಆಗೋದು ಭವಿಷ್ಯ ಐತೆ ನಮ್ಮದು. ಇವತ್ತು ನಾನು ಸ್ವತಃ ಆ ಕನ್ನಡಕಗಳನ್ನು ಹಂಚಲಿಕ್ಕೆ ಹೋಗಿದ್ನಿ, ನೋಡಿದ್ನಲ್ಲಿ ಜನರ ಹುರುಪು ಉಲ್ಲಾಸ. ಏನು ರೀ, ನಮಗೆ ಫೌಂಡೇಶನ್ದವ್ರು ಇಷ್ಟೊಂದು ಹೆಲ್ಪ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ನಮಗೆ ಎಷ್ಟು ಕೊರತೆ ಇತ್ತು ಅದನ್ನು ನೀಗಿಸಿದ್ರು. ಇವತ್ತು ನಾವು ಭಾಳ ಖುಷಿ ಇದ್ದೀವಿ ರೀ. ನಮ್ಗೆ ಆಪ್ರೇಷನ್ ಮಾಡೋಕ್ಕೆ 89,000 ನಮ್ಮ ಹತ್ರ ದುಡ್ಡು ಇದ್ದಿರಲಿಲ್ಲ. ನೇರವಾಗಿ ನಾವು ಜುಬೇರನ್ನು, ನಾವು ಹುಡುಗನನ್ನು, ಆಪ್ತ ಸಹಾಯಕನನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಮಾಡಿದ ತಕ್ಷಣ ಅವನು ಹೋಗಿ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾಗಿ ರಾಹುಲ್ಗೆ ಹೇಳಿದಾಗ ಎಸ್ ಅಂತಾರ, ಹೋಗಿ ಮಾಡಿಸ್ಕೊಂಬರ್ತಾನ. ಆಸ್ಪತ್ರೆ ಖರ್ಚು ವೆಚ್ಚ, ಆಂಬ್ಯುಲೆನ್ಸು ಹಿಡಿದು ಗಾಡಿ ಖರ್ಚು, 3 ದಿವಸದ ಊಟ ಉಪಹಾರ, ಮನೆಗೆ ಹೋಗಿ ಬರೋದು ಬಿಟ್ಟು ಬರೋದು, ಮತ್ತು ಕನ್ನಡಕವನ್ನು ಉಚಿತವಾಗಿ ಕೊಡುವುದು. ನೋಡ್ರಿ ಹೆಂಗೈತಿ. ಕೆಲವು ದೃಶ್ಯ ಹಾಕ್ತೀನಿ ನೋಡ್ರಿ. ಯಾವಾಗಲೂ ಒಂದು ರಾಜಕಾರಣಿ ಇವತ್ತು ಒಳ್ಳೆ ಕೆಲಸ ಮಾಡಕತ್ತಾನಂದ್ರೆ ನಾವು 99% ಅವ್ರಿಗೆ ಬೆಂಬಲ ಕೊಟ್ಟು ನಾವು 1% ಇರ್ತಾವೆ. ಉಪ್ಪಿನಾಗ ಹುಳ ಹಾಕವನ್ರಿ ಅಂದರೆ ಆಗೋದಿಲ್ಲ, ಸಕ್ರಿದಾಗ ಹುಳ ಹಾಕವ್ರಿ. ಯಾಕೆ? ಸಕ್ರಿ ಹಂಗೆ ಮಾತಾಡೋಕೆ ಬರ್ತಾರಲ್ಲ ಅವ್ರು ಮೋಸ್ಟ್ ಡೇಂಜರ್. ಉಪ್ಪಿನಂಗೆ ಮಾತಾಡ್ಬೇಕು. ಉಪ್ಪು ಖಾರ ಅಂದ್ರೆ ಖಾರ ಕಡಕ ಮಾತಾಡ್ಬೇಕು, ನೇರ ಮಾತಾಡ್ಬೇಕು, ದಿಟ್ಟವಾಗಿ ಮಾತಾಡ್ಬೇಕು, ಯಾರು ಮುಲಾಜಿಲ್ದ ಮಾತಾಡ್ಬೇಕು. ಮಾಡಿದ್ದನ್ನು ಘಟನೆ, ಸತ್ಯ ಘಟನೆ ಅನ್ನೋದು ತೋರಿಸಿಕೊಟ್ಟಂಥ ಈ ಕುಟುಂಬಕ್ಕೆ ಇವತ್ತು ಸೈಡ್ಲೈನ್ ಮಾಡೋಕೆ ಹೊಂಟಿರಿ. ಡೈಲಿ ಟೀಕಾಪ್ರಹಾರ ಪೋಸ್ಟ್ಗಳನ್ನು ಹಾಕೋದೇನು, ವ್ಯಾಟ್ಸಪ್ ಫೇಸ್ಬುಕ್ದಲ್ಲಿ ಏನು, ಅಲ್ಲೇ ಆಟ ರೀ ಅದು. ಫೇಸ್ಬುಕ್ ವ್ಯಾಟ್ಸಪ್ಪನ್ನ ನಿಮ್ಮ ಜೀವನ, ಅಡಿಗೆ ಹಾಕೋದು ಗಬಕ್ಕನ, ನೇರ ಒಮ್ಮೆ ಡಿಬೇಟ್ಗನ್ನ ಇಡಬೇಕು, ಕರಿಬೇಕು ಅವ್ರ ಜೊತೆ. ಏನ್ರಿಪ್ಪ ನಿಮ್ಮ ಸಮಸ್ಯೆ ಅಂತೇಳಿ. ಅವ್ರು ಏನು ವಿಚಾರ ಮಾಡೋದಿಲ್ಲ. ಅವು ಮತ್ತೆ 25-30 ಸಾವಿರ ಅವು ಕಟ್ಟಿಟ್ಟು ಬುತ್ತಿ. ಈಗ ಮೊನ್ನೆ ಒಂದು ನೋಡಿದ್ನ, ಒಂದು ಫೇಸ್ಬುಕ್ಕದಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಭಾಳ ನೋವಾಯಿತು. ಆ ಪೋಸ್ಟ್ ಹಾಕಿದ ವ್ಯಕ್ತಿ ಯಾವನ ಹತ್ರ ಆಪ್ತ ಸಹಾಯಕನಾಗಿ ಕೆಲಸ ಮಾಡಾಕತ್ತಾನ. ಇನ್ನು ನಾವು ಡಮಾರ್ ಇನ್ನು ಯಾರಿಗೆ ಅಂದಾನ ಅದನ್ನು, ಅದು ಒಬ್ಬರಿಗೆ ಒಂದು ಭಾವನೆಗಳು ಕೆರಳ್ತಾವ, ಅವರೆಲ್ಲ ಇನ್ನೂ ಒಂದಾಗಿಬಿಡ್ತಾರೆ. ಆಮೇಲೆ ಠೇವಣಿನ ಅಷ್ಟ ಡಮಾರ್. ಇವೆಲ್ಲ ಭಾಳ ವಿಚಾರ ಮಾಡ್ಬೇಕು. ಎಡಕ್ಕೆ ಬಲಕ್ಕೆ ಎಂತಿಂಥ ರಾಜಕಾರಣಿಗಳು ಹಾಳಾಗ ಕಾರಣ ಇವತ್ತು ಎಡಕ್ಕೆ ಬಲಕ್ಕೆ ಇದ್ದವರು. ಕೆಟ್ಟ ಕಮೆಂಟ್ಗಳನ್ನು ಹಾಕುವವರ ಮನಸ್ಥಿತಿ ಉಳ್ಳವರು ಶನಿ ಸಂತಾನಗಳು. ನಾವು ಮೊದಲೇ ಹೇಳಿಬಿಟ್ಟೇವಿ, ಮೂರ್ಖ ಶಿಖಾಮಣಿಗಳು ಅಂಥೇಳಿ. ಇವತ್ತು ಈ ಕುಟುಂಬ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟೈತಿ? ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇನ್ನಿತರ ಜಿಲ್ಲೆಯಲ್ಲಿ ಇವರಿಗೆ ಗೌರವ ಸನ್ಮಾನಗಳು ನೋಡ್ರಿ. ಅಲ್ಲಿ ಒಬ್ಬರ ಟೀಕಾ ಮಾಡ್ತಾರೆ ನೋಡ್ರಿ.
ಉಡುಪಿ, ಕಾರ್ಕಳ, ಮಂಗಳೂರು, ರಾಯಚೂರು, ಮಸ್ಕಿ, ಕಂಪ್ಲಿ, ಗುರ್ಮಿಟ್ಕಲ್, ಯಾದಗಿರಿ ಜಿಲ್ಲೆದಾಗ ಈ ಕುಟುಂಬ ಹೋತಂದ್ರೆ ಎಟ್ಟಲ್ಲಿ ಅವ್ರಿಗೆ ಗೌರವ ಐತಿ ನಾ ಸ್ವತಃ ನೋಡಿದ್ದೀನಿ. ಸಾವಿರಾರು ಜನ ಅಭಿಮಾನಿಗಳು ಮುಕುರ್ತಾರೆ ಬಂದು. ಯಾಕೆ ಅಭಿಮಾನ ಮಾಡ್ತಾರ್ರಿಪ್ಪ? ಅಲ್ಲಿ ಕೆಲಸ ಮಾಡ್ಯಾರ ಅವ್ರು. ತಮ್ಮ ಇಲಾಖೆಯಿಂದಾಗಲಿ ಸ್ವಂತ ತಮ್ಮ ಫೌಂಡೇಶನ್ದಿಂದಾಗಲಿ ತರಬೇತಿ ಶಿಬಿರಗಳನ್ನ ಮಾಡಿ ಜಾತ್ಯತೀತ ಮನೋಭಾವನೆಯಿಂದ ಇವತ್ತು ಯಾವುದೇ ತಾಲೂಕೆ ನೋಡ್ರಿ ಎಲ್ಲಿ ಗಲಭೆಗಳು ಒಂದು ಸ್ವಲ್ಪ ಪುಟ್ಟ ಸಣ್ಣ ಪುಟ್ಟ ಆಗತ್ತವ, ಆದರೆ ಇಲ್ಲಿ ನಮ್ಮಲ್ಲಿ ಗೋಕಾಕ ತಾಲೂಕದಲ್ಲಿ ಆಗೋದಿಲ್ಲ. ಯಾಕೆ? ಇಲ್ಲಿ 5 ಸೇನಾಪತಿಗಳು ಅದಾರ್ರಿ. ನೋಡ್ರಿ, ಒಂದು ವೈಶಿಷ್ಟ್ಯ ಹೇಳ್ತೀನಿ ಮತ್ತೊಂದು. ಈ ಗೋಕಾಕಕ್ಕೆ 5 ರಸ್ತೆಗಳು ಹೆಬ್ಬಾಗಿಲು. ಆ 5 ಹೆಬ್ಬಾಗಿಲುಗಳಲ್ಲಿ ಇವರು 5 ಬಂಗಲೆಗಳು. ಮೊದಲನೇದು ಬರ್ತೀರಿ, ಎಲ್ಲಿಂದ ಬಂದು ಒಂದು ಸಿಗ್ತೈತಿ ನಿಮಗೆ ಹೆಬ್ಬಾಗಿಲು ಮನೆ. ಆ ಕಡೆ ಎರಗಟ್ಟಿಂದ ಬರುವಾಗ ಅಲ್ಲಿ ಒಂದು ಮನೆ. ಈ ಕಡೆ ಗೋಕಾಕದಿಂದ ಘಟಪ್ರಭಾ ಹುಕ್ಕೇರಿಂದ ಬರ್ತೀರಿ, ಈ ಕಡೆ ಒಂದು ಮನೆ. ನಟ್ಟ ನಡು ಸಂರಕ್ಷಣೆ ಮಾಡುವಂಥದ್ದೊಂದು ಭದ್ರಕೋಟೆ. ಎಲ್ಲಿಂದ ತಿರುಗಾಡಿದರೂ ಸಹಿತ ಈ ಭದ್ರಕೋಟೆಯಲ್ಲಿ ಸೇನಾಪತಿಗಳು ತಯಾರದಾರ ಸೇವೆ ಮಾಡಲಿಕ್ಕೆ. ಇವತ್ತು ನಾನು ವಿಷಯವನ್ನು ಯಾಕೆ ಹೇಳಾಕತ್ತೀನಿ ಇವತ್ತು ಅಂದರೆ, ಈ ಕುಟುಂಬ ರಾಜ್ಯ ಮಟ್ಟದಲ್ಲಿ ಬೆಳೆದೈತಿ, ಅದನ್ನು ತಡೆ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಮಹಾಪೂರ ಬಿರುಗಾಳಿ ಚಂಡಮಾರುತ. ಈ ಸುನಾಮಿಯಲ್ಲೇ ತಡಿಲಿಕ್ಕೆ ಸಾಧ್ಯವಿಲ್ಲ. ರಾಜ್ಯದ ಚುಕ್ಕಾಣಿ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಗೋಕಾಕ ತಾಲೂಕಿನ ಹಿರಿಮೆ ದೇಶ ವಿದೇಶ ನೋಡ್ತೈತಿ. ಈ ಕರ್ದಂಟ ನಾಡಿನ ಜನತೆ ಹೆಮ್ಮೆ ಪಡಬೇಕು. ಆದರೆ ಟೀಕೆ ಮಾಡೋರು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಯಾಕೆ ನಮ್ಮದು ಅವಶ್ಯಕತೆ ಐತಿ ಟೀಕೆ ಮಾಡೋದು? ಸಮಂಜಸವಾದ ಟೀಕೆ ಮಾಡಬೇಕು, ಡಾಟಾ ತೆಗೆದುಕೊಂಡು ಬರಬೇಕು. ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ಇಲ್ಲಿ ಅಭಿವೃದ್ಧಿ ಆಗಿಲ್ಲ, ಇದಕ್ಕೆಷ್ಟು ಅನುದಾನ, ಇದಕ್ಕೆಷ್ಟು ಅನುದಾನ ಅಂಥೇಳಿ. ಇವತ್ತು ರಸ್ತೆಗಳು ನೋಡ್ರಿ ಎಷ್ಟು ಚಂದ ಅದಾವೆ, ಎಲ್ಲ ಕಡೆ ಅಡ್ಡಾಡಕತ್ತೀರಿ. ತಾಲೂಕಿನಲ್ಲೇ ಅಡ್ಡಾಡ್ರಿ. ಇವತ್ತು ಇದೇ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಸತೀಶ್ ಜಾರಕಿಹೊಳಿ ಒಂದು ಇಚ್ಛಾ ಕನಸು ಇವತ್ತು 100 ಕೋಟಿ ರೂಪಾಯಿ ತಂದಿನ ಅದನ್ನು ಗೋಕಾಕ ಪಾಲ್ಸನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ದೇಶ ನೋಡುವಂಗೆ ಮಾಡುವ ಸಲುವಾಗಿ ಕಾನ್ಸೆಪ್ಟ್ ತಯಾರಾಗೈತಿ, ಬ್ಲೂ ಪ್ರಿಂಟ್ ರೆಡಿ ಆಗಾಕತ್ತೈತಿ. ಅಲ್ಲಿ ಏನೇನು ಮಾಡಬೇಕು? ದೊಡ್ಡ ಪ್ರವಾಸೋದ್ಯಮ ಇಲಾಖೆಯನ್ನಾಗೋದಿದ್ದು ನೋಡುವಂಥದ್ದು. ಗೊಡಚಿನ ಮಲ್ಕಿ, ಗೋಕಾಕ್ ಫಾಲ್ಸು, ಇಟ್ಕಲ್ ಡ್ಯಾಮು, ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ತಾಲೂಕು ನೋಡುವ ಸಲುವಾಗಿ ಕರದಂಟ ವಿದೇಶದಾಗ ಹೋಗ್ತಿತ್ತು. ಏನು ಗೋಕಾಕ ನೋಡೋಕೆ ವಿದೇಶದವ್ರು ಬರಬೇಕು. ಅದನ್ನು ಮಾಡುವ ಒಂದು ಇಚ್ಛಾಶಕ್ತಿ ಇವರು ಇಟ್ಕೊಂಡಾರ. ಅದರ ಸಲುವಾಗಿ ಈ ವಿಷಯ ಹೇಳಾಕತ್ತೀನಿ. ಈಗ ನಾನು ಶಸ್ತ್ರಚಿಕಿತ್ಸೆ ಕೆಲವು ದೃಶ್ಯ ಆಗ್ತೀನಿ. ಆ ಪಾಪ ನೋಡ್ರಿ, ಅವ್ರು ಎಂಥ ಬಡವರು, 60-70 ಸಾವಿರ ರೂಪಾಯಿ ಅವರಿಗೆ ಖರ್ಚು ಮಾಡುವಂಥ ಶಕ್ತಿ ಇದ್ದಿರಲಿಲ್ಲ, ಆದ್ರೆ ಮಾಡಾಕತ್ತಾರ. ಇವರಿಗೆ ಒಂದು ಶಕ್ತಿ ಕೊಟ್ಟಾನ ದೇವರು. ಅವರಿಗೆ ಬರುವ ಆದಾಯದಲ್ಲಿ ಇಂತಿಷ್ಟು ದುಡ್ಡನ್ನು ಸಮಾಜ ಸೇವೆಗೆ ಮೀಸಲಿಟ್ಟಾರ. ಇದು ಒಂದು ಒಳ್ಳೆಯದಲ್ರಿ. ಅವರ ಫೌಂಡೇಶನ್ ಸಹಾಯಕರಿಗೂ ಒಳ್ಳೆಯದಾಗಲಿ, ಫೌಂಡೇಶನ್ ಕಾರ್ಯಕರ್ತರಿಗೂ ಒಳ್ಳೆಯದಾಗಲಿ, ಅವರ ಆಪ್ತ ಸಹಾಯಕರು ತನುಮನಧನದಿಂದ ಏನು ದುಡಿಯಾಕತ್ತಾರ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಾರ ಆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ಫಲಾನುಭವಿಗಳು. ಹಂಗಾದ್ರೆ ಯೂಟ್ಯೂಬ್ದಾಗ ಕೂಡ ನೋಡಿದ್ದೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.